ಹಿಂದೂ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಬಲವಂತದ ಮತಾಂತರ ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಜೂನ್ 30ರ ಮಂಗಳವಾರ ಕುಶಾಲನಗರದಲ್ಲಿ ಜನಾಂದೋಲನ ಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪ್ರಮುಖ ಬಿ ಅಮೃತರಾಜ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಮುಸಲ್ಮಾನರ ವ್ಯಾಪಾರ ಕೇಂದ್ರದಲ್ಲಿ ನಡೆದಿರುವ ಮತಾಂತರ ಖಂಡಿಸಿ ಜನಜಾಗೃತಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕುಶಾಲನಗರದ ವಿವಿಧ ಸಮುದಾಯಗಳ ಮುಖಂಡರು ಬೆಂಬಲವನ್ನು ಸೂಚಿಸಿದ್ದಾರೆ. ಅಂದು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಕುಶಾಲನಗರದ ವರ್ತಕರು ಅರ್ಧ ದಿನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಬೇಕಿದೆ ಎಂದು ಒತ್ತಾಯಿಸಿದರು. ಅಪ್ರಾಪ್ತನ ಮತಾಂತರದ ಪ್ರಕರಣದ ಹಿಂದೆ ಬಹುದೊಡ್ಡ ಜಾಲವಿದೆ. ಈಗಾಗಲೇ 3 ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಬಾಲಕನಿಗೆ ಸುನ್ನತ್ ಮಾಡಿಸಿದ ಕೇರಳದ ಮಂಜೇರಿಯಲ್ಲಿರುವ ಕೇಂದ್ರದ ಲೈಸೆನ್ಸ್ ಮುಟ್ಟುಗೋಲು ಹಾಕಬೇಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆ ಕೂಡ ದಾಖಲಾಗಬೇಕಿದೆ ಎಂದು ಅಮೃತರಾಜ್ ಒತ್ತಾಯಿಸಿದರು. ಹಿಂದೂ ಸುರಕ್ಷಾ ಸಮಿತಿ ಕುಶಾಲನಗರ 30ನೇ ತಾರೀಕು ಜೂನ್ ಮಂಗಳವಾರ ಏನು ಜನಾಂದೋಲನ ಜಾಗೃತಿ ಸಭೆ ಮಾಡ್ತಾ ಇದೆ, ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೇವೆ. ಮೊನ್ನೆ ನಡೆದ ಮತಾಂತರ ಪ್ರಕರಣ ಇರ್ಬೋದು, ಲವ್ ಜಿಹಾದ್ ಅಂತ ಕರಿಬಹುದು, ಹಾಗೂ ಒಂದು ಸಣ್ಣ ಮಗುವಿನ ಮೇಲಿನ ದೌರ್ಜನ್ಯ ವಿಚಾರವಾಗಿ ನಾವು ಈ ಒಂದು ಖಂಡನೆ ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ. ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದನೇ ಈ ಒಂದು ಜಾಗೃತಿ ಜಾಥಾವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ನಿಸರ್ಗಧಾಮದಿಂದ 10:30ಗೆ ಪ್ರಾರಂಭವಾಗಿ ಸುಮಾರು 12 ಗಂಟೆಗೆ ನಾವು ನಮ್ಮ ಕಾರ್ ಸ್ಟ್ಯಾಂಡಿನ ವೇದಿಕೆಯನ್ನು ತಲುಪುತ್ತೇವೆ. ಅಲ್ಲಿ ಜನರನ್ನು ಉದ್ದೇಶಿಸಿ ಒಂದು ಸೆಮಿನಾರ್ ಅನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕುಶಾಲನಗರದ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ. ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ತನಕ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಕ್ಕಟ್ಟು ಮುಚ್ಚಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆಗೆ ನಿಸರ್ಗಧಾಮದಿಂದ ಈ ಒಂದು ಕಾರ್ಯಕ್ರಮ ಚಾಲು ಆಗುತ್ತೆ ಜಾಥಾ. ಅಲ್ಲಿಗೆ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಬೆಳಗ್ಗೆ ಅಸೆಂಬಲ್ ಆಗ್ತಾರೆ. ಅಲ್ಲಿಂದ ನಮ್ಮ NH 275 ಮೂಲಕ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ಗೆ ಬರ್ತೀವಿ. ಸರ್ಕಲ್ ಅಲ್ಲಿ ಹಾಗೆ ಒಂದು ಘೋಷಣೆಯನ್ನು ಕೂಗಿ ನಮ್ಮ ಕಾರ್ ಸ್ಟ್ಯಾಂಡ್ ಬಳಿ ಎಲ್ಲರೂ ತೆರಳುತ್ತೇವೆ. ಕಾರ್ ಸ್ಟ್ಯಾಂಡಿನ ಏನಲ್ಲಿ ಮೇಲ್ಗಡೆ ಒಂದು ಸಭಾ ವೇದಿಕೆ ಇದೆ, ಆ ವೇದಿಕೆಯಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ನಾವು ಮಾತಾಡ್ತೇವೆ. ನಾನು ಗಣಿ ಪ್ರಸಾದ್, ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷರು. ಈ ಒಂದು ಪ್ರಕರಣ ಹಲವು ದಿವಸಗಳಿಂದ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಈ ಮತಾಂತರ ಒಂದು ಕರಾಳ ದಂಧೆ ಎಲ್ಲ ಕಡೆ, ಅದು ಸ್ಪೆಷಲಿ ಈಗ ಕೊಡಗಿನಲ್ಲಿ ಹಬ್ಬಿರೋದು ನಮಗೆ ದುರಂತ. ಇದು ಅದು ಬಂದು ಈಗ ನಮ್ಮ ಕುಶಾಲನಗರ ನಿಸರ್ಗಧಾಮದಂತಹ ಟೂರಿಸ್ಟ್ ಸೆಂಟರ್ ಅಂತ ಹೇಳುವಂಥ ಪ್ಲೇಸಲ್ಲಿ ಆಗಿ ಭಾರಿ ಒಂದು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ. ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಹಾಗೂ ಹಿಂದೂ ಸಮಾಜದ ಎಲ್ಲ ಬಾಂಧವರು ಭಾಗವಹಿಸಿ ಈ ಮತಾಂತರ ನಿಷೇಧವನ್ನು ಪ್ರತಿಭಟಿಸುವ ಮೂಲಕ ಎಲ್ಲರೂ ಸಹಕರಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್, ಆರ್ಯ ವೈಶ್ಯ ಮಂಡಳಿ ಉಪಾಧ್ಯಕ್ಷ ಅಶೋಕ್, ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ KS ರಾಜಶೇಖರ್, ದೇವಾಂಗ ಸಂಘದ ಅಧ್ಯಕ್ಷ DV ರಾಜೇಶ್, ಕೊಡವ ಸಮಾಜ ಕಾರ್ಯದರ್ಶಿ ಸಂಜು ಬೆಳ್ಳೆಪ್ಪ, ಹಿಂದೂ ಸುರಕ್ಷಾ ಸಮಿತಿಯ ಭರತ್ ಮಾಚಯ್ಯ, ಮಂಜುನಾಥ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ತಾರೀಕು 30ನೇ ತಾರೀಕು ಅಂದ್ಕೊಂಡಿರುವಂತಹ ಒಂದು ಹಿಂದೂ ಸುರಕ್ಷಾ ಸಮಿತಿಯ ಕರೆಗೆ ಎಲ್ಲ ಕುಶಾಲನಗರದ ನಾಗರಿಕರನ್ನ ಬಂದು ಭಾಗವಹಿಸಬೇಕು ಮತ್ತು ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವಂತಹ ಒಂದು ಆ ದೌರ್ಜನ್ಯವನ್ನು ನಾವು ಹಿಂದೆ ಮಂಗಳೂರು, ಬಾಂಬೆ ಆ ಥರದ ದೊಡ್ಡ ದೊಡ್ಡ ನಗರಗಳಲ್ಲಿ ಕೇಳ್ತಾ ಇದ್ದು ಇವತ್ತು ಹಳ್ಳಿ ಮಟ್ಟಕ್ಕೆ ಬಂದಿದೆ. ಕುಶಾಲನಗರದಂಥ ಊರಿನಲ್ಲಿ ಹಲವಾರು ಪ್ರಕರಣಗಳಾಗಿದೆ. ಅದು ಇತ್ತೀಚಿನ ದಿವಸ ಮೊನ್ನೆ ದಿವಸ ಒಂದು ಪ್ರಕರಣ ಬೆಳಕಿಗೆ ಬಂತು, ಪೊಲೀಸ್ನವರ ಇದಕ್ಕೆ ಕಸ್ಟಡಿಗೆ ಹೋಗಿದೆ. ಅಲ್ಲಿ ಹುಡುಗ ಸ್ವಯಂ ಪ್ರೇರಿತನಾಗಿ ಅವನು ಹೇಳಿದ್ದಾನೆ, ಇದು ನನ್ನ ಬಲವಂತವಾಗಿ ಮಾಡಿಸಿದ್ದಾರೆ ಅಂತ. ಇದು ಅತ್ಯಂತ ದೌರ್ಜನ್ಯವಾಗಿರುವಂಥದ್ದು. ನಮ್ಮ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಒಂದು ರೀತಿಯ ಬಲಾತ್ಕಾರವನ್ನು ಮಾಡ್ತಾ ಇದ್ದಾರೆ. ಇದನ್ನ ನಾವೆಲ್ಲ ಸಮಾಜ ಬಂಧುಗಳು ಖಂಡಿಸಬೇಕಾಗಿದೆ.
ನಾಗರಿಕರಲ್ಲಿ ಒಂದು ಮನವಿ. ಈ 30ನೇ ತಾರೀಕು ನಾವು ಏನು ಆಯೋಜಿಸಿದ್ವಿ ಹಿಂದೂ ಸಂಘಟನೆಯಿಂದ, ಈ ಮತಾಂತರದ ಬಗ್ಗೆ ಈ ಹಲವಾರು ವರ್ಷಗಳಿಂದನೇ ನಡೀತಾ ಇದೆ. ಈ ಸುನ್ನತ್ ಮಾಡೋದು ಇದೆಲ್ಲನೂ. ಆದರೂ ಇದನ್ನೆಲ್ಲ ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹೋದರೆ ಈ ರೀತಿ ಆಗೋದು ಸಹಜ. ನಾವೆಲ್ಲ ಹಿಂದೂ ಸಮಾಜದವರು ಒಗ್ಗಟ್ಟಾಗಿ ಇದನ್ನೆಲ್ಲ ಎದುರಿಸಬೇಕಾಗಿ. ಬೆಳ್ಳೆಪ್ಪ, ಕೊಡವ ಸಮಾಜ ಕಾರ್ಯದರ್ಶಿ. ನಾವು ಇವಾಗ ಈ ತಿಂಗಳು 30ನೇ ತಾರೀಕು ನಡೆಯುವಂಥ ಈ ಜಾಥಾದಲ್ಲಿ ನಮ್ಮ ಸಮಾಜದ ಎಲ್ಲ ಸದಸ್ಯರಿಗೂ ಮತ್ತು ಜನಾಂಗದವರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಇದರಲ್ಲಿ ತುಂಬ ಮುತುವರ್ಜಿ ವಹಿಸಿ ಈ ಜಾಥಾದಲ್ಲಿ ಇನ್ವಾಲ್ವ್ ಆಗಿ ಸ್ವಲ್ಪ ಇದಕ್ಕೆ ಮುಷ್ಕರ ಮಾಡುವ ಹಾಗೆ, ಮತ್ತು ಹಿಂದೂಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಈ ಜಾಥಾಕ್ಕೆ ಎಲ್ಲರೂ ಒಟ್ಟುಗೂಡಿ ಸೇರಿ ಎಲ್ಲ ಹಿಂದೂಗಳು ಬಂದು ಸೇರಬೇಕು ಅಂತ ಕೇಳ್ಕೊಳ್ತಾ